ಇವತ್ತಿನಿಂದ ಮೂರನೇ ಮಹಾಯುದ್ಧದ ಸಮಯ ಶುರುವಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಅಮೆರಿಕ ಮತ್ತು ಇರಾನ್ ಯುದ್ಧ 45ನೇ ದಿನವೂ ಕೂಡ ಕಂಟಿನ್ಯೂ ಆಗ್ತಿರೋದೇ ಈ ಎಲ್ಲ ಆತಂಕಕ್ಕೆ ಪ್ರಮುಖ ಕಾರಣ. ಯಾಕಂದ್ರೆ ಇಲ್ಲಿವರೆಗೂ ಮದ್ದುಗುಂಡು ಬಾಂಬ್ಗಳನ್ನು ಹಾಕಿ ಯುದ್ಧ ನಡೆಸ್ತಾ ಇದೆ. ಇನ್ನು ಮುಂದೆ ರಕ್ತ ಸಿಕ್ತ ಯುದ್ಧದ ಜೊತೆಗೆ ಇಡೀ ಜಗತ್ತನ್ನ ಸಂಕಷ್ಟಕ್ಕೆ ಸಿಲುಕಿಸುವ ಯುದ್ಧಕ್ಕೆ ಅಮೆರಿಕ ಮತ್ತು ಇರಾನ್ ಮುನ್ನುಡಿ ಬರುತ್ತೆ. ನಿನ್ನೆ ಪಾಕಿಸ್ತಾನದಲ್ಲಿ ಸಂಧಾನ ಸಭೆ ಮುರಿದು ಬೀಳ್ತಾ ಇದ್ದಂತೆ ಇಡೀ ವಿಶ್ವದ ಅರ್ಥವ್ಯವಸ್ಥೆಯನ್ನೇ ಹಾಳು ಮಾಡೋದಕ್ಕೆ ಅಮೆರಿಕ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನವನ್ನ ಹಾಕಿದೆ. ಇರಾನ್ ಷರತ್ತುಗಳನ್ನು ಅಮೆರಿಕದವರು ಒಪ್ಪಲಿಲ್ಲ. ಅಮೆರಿಕದವರ ಷರತ್ತಿಗೆ ಇರಾನ್ನವರು ನಯಾ ಪೈಸೆ ಬೆಲೆ ಕೊಡಲಿಲ್ಲ. ಕೊನೆಗೆ ಪಾಕಿಸ್ತಾನದಲ್ಲಿ ನಡೆದ ಶಾಂತಿ ಮಾತುಕತೆಯೂ ಕೂಡ ಯಶಸ್ವಿಯಾಗಲಿಲ್ಲ. ಯಾವಾಗ ಶಾಂತಿ ಮಾತುಕತೆ ಮುರಿದು ಬಿತ್ತು ಆ ಕ್ಷಣವೇ ಹಾರ್ಮುಜ್ ಜಲಮಾರ್ಗಕ್ಕೆ ಅಮೆರಿಕದ ನೌಕಾಪಡೆಗಳನ್ನು ಟ್ರಂಪ್ ಕಳಿಸಿದ್ರು. ಇಷ್ಟು ದಿನ ನಾನೇ ದುಡ್ಡಣ್ಣ ಅಂತ ಅಹಂನಲ್ಲಿ ಸೇನಾ ದಾಳಿ ನಡೆಸಿ ಶಕ್ತಿ ಪ್ರದರ್ಶಿಸುತ್ತಿದ್ದ ಟ್ರಂಪ್ ಈ ಸಲ ಯುಕ್ತಿಯನ್ನು ಪ್ರಯೋಗಿಸಿದರು. ಬಾಂಬ್ಗಳನ್ನು ಹಾಕದೆ, ಮಿಸೈಲ್ಗಳನ್ನು ಬಳಸದೆ ಸೀದಾ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇರಾನ್ ಹಿಡಿತದಲ್ಲಿರುವ ಹಾರ್ಮುಜ್ ಜಲಮಾರ್ಗಕ್ಕೆ ಜಗತ್ತಿನ ಯಾವ ದೇಶದ ಹಡಗುಗಳು ಕೂಡ ಪ್ರವೇಶ ಮಾಡದಂತೆ ತಡೆಯೋದಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಇರಾನ್ ಹಿಡಿತದಲ್ಲಿರುವ ಹಾರ್ಮುಜ್ ಜಲಮಾರ್ಗಕ್ಕೆ ಯಾವ ಹಡಗುಗಳು ಹೋಗದಂತೆ ಅಮೆರಿಕ ಅಧ್ಯಕ್ಷ ತನ್ನ ನೌಕಾಪಡೆಗಳನ್ನೇನೋ ಕಳಿಸಿದರು. ಈಗಾಗಲೇ ಪಾಕಿಸ್ತಾನದ 2 ತೈಲ ಹಡಗುಗಳನ್ನು ಅಮೆರಿಕ ವಾಪಸ್ ಕಳಿಸಿದೆ. ಆಸ್ಟ್ರೇಲಿಯಾದ 3 ಹಡಗುಗಳನ್ನು ಸಮುದ್ರದಲ್ಲಿ ತಡೆದು ನಿಲ್ಲಿಸಿದೆ. ಅಪ್ಪಿತಪ್ಪಿ ಅಮೆರಿಕ ನೌಕಾಪಡೆಗಳ ಮೇಲೆ ಯಾವುದೇ ದಾಳಿ ನಡೆದರೂ ಪ್ರತಿದಾಳಿ ನಡೆಸುವುದಕ್ಕೆ ಯುದ್ಧ ವಿಮಾನಗಳ ಜೊತೆಗೆ US ಜಾರ್ಜ್ H.W. ಬುಷ್ ಯುದ್ಧ ನೌಕೆಗಳನ್ನು ಅರೇಬಿಯನ್ ಸಮುದ್ರದಲ್ಲಿ ಅಮೆರಿಕ ನಿಯೋಜನೆ ಮಾಡಿದೆ. ಅಮೆರಿಕದವರು ಹಾರ್ಮುಜ್ ಗಡಿವರೆಗೂ ಬರ್ತಾ ಇದ್ದಂತೆಯೇ ಇರಾನ್ ದೇಶದ IRGC ನೌಕಾದಳ ಅಮೆರಿಕ ಹಡಗುಗಳಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ. ಇರಾನಿನ ಕ್ರಾಂತಿಕಾರಿ ಗಾರ್ಡ್ ನೌಕಾದಳದವರು ಅಮೆರಿಕ ಯುದ್ಧ ನೌಕೆಗೆ ಜಲಸಂಧಿಯಿಂದ ದೂರ ಹೋಗಿ ಇಲ್ಲದೆ ಇದ್ರೆ ಮುಲಾಜ್ ಇಲ್ಲದೆ ದಾಳಿ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾರೆ. ಈ ವಿಡಿಯೋಗಳನ್ನು ಇರಾನ್ ಸರ್ಕಾರಿ ಮಾಧ್ಯಮಗಳಲ್ಲಿ ಪ್ರಸಾರ ಕೂಡ ಮಾಡಲಾಗಿದೆ. 121. This is Sepah Navy Station. You must alter course and go back to the Indian Ocean immediately. If you don't obey my order, you will be targeted. Out. This is Coalition Warship 121, engaged in transit passage in accordance with international law. No challenge is attended to you. US Navy warship transiting in the vicinity of Fujairah Port and Oman Sea. This is Sepah Navy. This is Sepah Navy. Last warning, last warning, last warning. He was close to High Island Port. ಹೀಗೆ ಎಚ್ಚರಿಕೆ ಕೊಟ್ಟರು ಜಪ್ಪಯ್ಯ ಎನ್ನದ ಅಮೆರಿಕ ನೌಕಾಪಡೆಯ ಒಂದು ಮಿನಿ ಹಡಗನ್ನ ಬಂದರ್ ಅಬ್ಬಾಸ್ ಪೋರ್ಟ್ನಲ್ಲಿ ಇರಾನ್ ಧ್ವಂಸ ಮಾಡಿದೆ. ಇರಾನ್ನ ನೌಕಾಶಕ್ತಿ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಟ್ರಂಪ್ ಹೇಳಿಕೊಳ್ತಾ ಇದ್ದಾರೆ. ಆದರೆ ನಮ್ಮನ್ನು ಕೆಣಕಿದ್ರೆ ಇದೇ ಗತಿ ಅಂತ ಅಮೆರಿಕದ ಹಡಗನ್ನ ಧ್ವಂಸ ಮಾಡಿರೋ ವಿಡಿಯೋವನ್ನು ಹಂಚಿಕೊಂಡು ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕದ ನೌಕಾಪಡೆಗಳು ಹಾರ್ಮುಜ್ನಿಂದ 30ರಿಂದ 40 ಮೈಲಿ ದೂರದಲ್ಲಿ ನಿಂತುಕೊಂಡು ಎಲ್ಲಾ ದೇಶಗಳ ಹಡಗುಗಳನ್ನು ತಡೆದು ವಾಪಸ್ ಕಳಿಸ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ ಇರಾನ್ ದೇಶದ ಬೊಕ್ಕಸ ಸಂಪೂರ್ಣ ಖಾಲಿಯಾಗಬೇಕು, ಹಾರ್ಮುಜ್ ಮೇಲೆ ಹಿಡಿತ ಸಾಧಿಸಿ ಇರಾನ್ ಅವರನ್ನ ದಿವಾಳಿ ಮಾಡಬೇಕು ಅನ್ನೋದು ಅಮೆರಿಕದವರ ಟಾರ್ಗೆಟ್. ಯಾಕಂದ್ರೆ ಇರಾನ್ ವಿಶ್ವದ 3ನೇ ಅತಿ ದೊಡ್ಡ ತೈಲ ನಿಕ್ಷೇಪ ಇರುವಂತಹ ದೇಶ. ಪ್ರತಿನಿತ್ಯ 38 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನ ಇರಾನ್ ದೇಶ ಉತ್ಪಾದನೆ ಮಾಡುತ್ತೆ. ಒಂದು ಬ್ಯಾರಲ್ನಲ್ಲಿ 159 ಲೀಟರ್ ಕಚ್ಚಾ ತೈಲ ಇರೋದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಬ್ಯಾರಲ್ ಕಚ್ಚಾ ತೈಲವನ್ನು ಈಗ ಇರಾನ್ $120ಗೆ ಮಾರಾಟ ಮಾಡ್ತಾ ಇದೆ. ಪ್ರತಿದಿನ ಇರಾನ್ 14ರಿಂದ 15 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಇದಿಷ್ಟೇ ಅಲ್ಲದೆ LPG, CNG ಹೀಗೆ ಇರಾನ್ ಪ್ರತಿದಿನ ರಫ್ತು ಮಾಡ್ತಾ ಇರುತ್ತೆ. ಕಚ್ಚಾ ತೈಲದ ರಫ್ತಿನಿಂದಲೇ ಇರಾನ್ ಫೆಬ್ರವರಿಯಲ್ಲಿ ಪ್ರತಿದಿನ 1,100ರಿಂದ 1,200 ಕೋಟಿ ರೂಪಾಯಿವರೆಗೆ ವ್ಯಾಪಾರವನ್ನು ಮಾಡಿ, ಈಗ ಯುದ್ಧದ ಟೈಮ್ನಲ್ಲೂ ಕೂಡ ಬೆಲೆ ಏರಿಕೆ ಮಾಡಿ ದಿನಕ್ಕೆ 1,400ರಿಂದ 1,500 ಕೋಟಿ ರೂಪಾಯಿ ವ್ಯಾಪಾರವನ್ನು ನಡೆಸಿದೆ. ಆದರೆ ಒಂದು ತಿಂಗಳಿಗೆ ಇರಾನ್ ಕಚ್ಚಾ ತೈಲದಿಂದ 30ರಿಂದ 35 ಸಾವಿರ ಕೋಟಿಯ ವ್ಯವಹಾರವನ್ನು ನಡೆಸ್ತಾ ಇದೆ.
ಪ್ರತಿದಿನ 130ರಿಂದ 140 ಹಡಗುಗಳು ಹಾರ್ಮುಜ್ ಜಲಮಾರ್ಗವನ್ನು ದಾಟ್ತಾ ಇರ್ತವೆ. ಈಗ ಯುದ್ಧದ ನಷ್ಟ ಭರಿಸೋದಕ್ಕೆ ಒಂದು ಹಡಗಿಗೆ 3 ರಿಂದ 5 ಕೋಟಿ ರೂಪಾಯಿ ಟೋಲ್ ಹಾಕೋದಕ್ಕೆ ಇರಾನ್ ತೀರ್ಮಾನವನ್ನು ಕೈಗೊಂಡಿದೆ. ಇದರಿಂದ ಪ್ರತಿದಿನ 600 ರಿಂದ 650 ಕೋಟಿ ರೂಪಾಯಿ, ಅಂದರೆ ಒಂದು ತಿಂಗಳಿಗೆ 18 ರಿಂದ 19 ಸಾವಿರ ಕೋಟಿಯಷ್ಟು ತೆರಿಗೆಯನ್ನು ಸಂಗ್ರಹಿಸುವುದಕ್ಕೆ ಇರಾನ್ ರೆಡಿಯಾಗಿದೆ. ಒಟ್ಟಾರೆ ಒಂದು ತಿಂಗಳಿಗೆ 48 ರಿಂದ 50 ಸಾವಿರ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇರುವಂತಹ ಇರಾನ್ಗೆ ಈಗ ಕಡಿವಾಣ ಹಾಕಬೇಕು. ಹಾರ್ಮುಜ್ ಜಲಮಾರ್ಗವೇ ಎಲ್ಲದಕ್ಕೂ ಮುಖ್ಯ ದ್ವಾರ ಆಗಿದ್ದು ಇದನ್ನೇ ಈಗ ಅಮೆರಿಕ ಬಂದ್ ಮಾಡಿದೆ. ಹೀಗಾಗಿ ಆರ್ಥಿಕವಾಗಿ ದಿವಾಳಿ ಮಾಡೋದಕ್ಕೆ ಅಮೆರಿಕ ಸ್ಕೆಚ್ ಹಾಕಿ ಹಾರ್ಮುಜ್ಗೆ ಲಗ್ಗೆಯನ್ನು ಹಾಕಿ. ಅಮೆರಿಕದವರ ಈ ಪ್ಲಾನ್ ಇರಾನ್ಗೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ಹಾರ್ಮುಜ್ಗೆ ಬರೋರನ್ನು ಅಡ್ಡಿಪಡಿಸೋದಕ್ಕೆ ಉಳಿಗಾಲ ಇರೋದಿಲ್ಲ ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನ ಹಾಕಿದರೆ ಬಾಬ್ ಅಲ್ ಮಂದಾಬ್ ಜಲಮಾರ್ಗವನ್ನು ಕ್ಲೋಸ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಲ್ಲಿ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ಇದು ಇಡೀ ಜಗತ್ತಿಗೆ ಎಲ್ಲ ದೇಶಗಳು ವ್ಯಾಪಾರ ನಡೆಸುವ ಪ್ರಮುಖ ಸಮುದ್ರ ಮಾರ್ಗಗಳು. ಒಂದು ಹಾರ್ಮುಜ್ ಜಲಮಾರ್ಗ, ಮತ್ತೊಂದು ಬಾಬ್ ಅಲ್ ಮಂದಾಬ್ ಜಲಮಾರ್ಗ. ಇದು ಸೌದಿ ಅರೇಬಿಯಾದ ಆ ಕಡೆ ಈ ಕಡೆ ಬರುವಂತಹ 2 ಜಲಮಾರ್ಗಗಳು. ಹಾರ್ಮುಜ್ ಜಲಸಂಧಿ ಇರಾನ್ ಮತ್ತು ಒಮನ್ ಕಂಟ್ರೋಲ್ನಲ್ಲಿದ್ದರೆ ಬಾಬ್ ಅಲ್ ಮಂದಾಬ್ ಜಲಮಾರ್ಗ ಕೊಲ್ಲಿ ದೇಶಗಳ ಪಾಲ್ದಾರಿಕೆ ಇದ್ರೂ ಕೂಡ ಹೆಚ್ಚಿನ ಕಂಟ್ರೋಲ್ ಇರುವಂಥದ್ದು ಇರಾನ್ ಬೆಂಬಲಿತ ಯೆಮನ್ನ ಹೌತಿ ಪಡೆಗಳ ಕೈಯಲ್ಲಿದೆ. ಹೀಗಾಗಿ ಈಗ ಬಾಬ್ ಅಲ್ ಮಂದಾಬ್ ಮುಚ್ಚಿದ್ದೇ ಆದರೆ ಇಡೀ ಜಗತ್ತಿಗೆ ಎಲ್ಲ ಸರಕು ಸಾಗಾಣಿಕೆಯೂ ಕೂಡ ನಿಂತು ಹೋಗುವ ಅಪಾಯ ಎದುರಾಗಿದೆ. ಕೊಲ್ಲಿಯಿಂದ ಹೊರಡುವ ಎಲ್ಲ ರೀತಿಯ ತೈಲಗಳನ್ನು ಈ 2 ಜಲಮಾರ್ಗಗಳ ಮೂಲಕವಾಗಿ ಇರಾನ್ ಬಂದ್ ಮಾಡೋದಕ್ಕೆ ಹೊರಟಿದೆ. ಇಲ್ಲಿ ಬಾಬ್ ಅಲ್ ಜಲಮಾರ್ಗ ಬಂದಾದರೆ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಒಂದು ವೇಳೆ ಇದು ಬಂದಾಯಿತು ಅಂದರೆ ಜಗತ್ತಿಗೆ ಏನಾಗುತ್ತೆ? ಯಾಕಂದರೆ ಈ ಬಾಬ್ ಅಲ್ ಜಲಮಾರ್ಗದ ಮೇಲೆ ಅಮೆರಿಕ, ಆಫ್ರಿಕಾ, ಯುರೋಪ್, ಏಷ್ಯಾ ಹೀಗೆ ಬೇರೆ ಬೇರೆ ದೇಶಗಳು ಅವಲಂಬನೆ ಆಗಿದ್ದಾವೆ. 80 ರಿಂದ 110 ದೇಶಗಳ ಸಮುದ್ರ ವ್ಯಾಪಾರದ ಕೇಂದ್ರ ಬಿಂದು ಬಾಬ್ ಅಲ್ ಮಂದಾಬ್. ಅಂದರೆ ಈ ಜಲಮಾರ್ಗವನ್ನ ಇರಾನ್ ಬಂದ್ ಮಾಡಿಬಿಟ್ರೆ ವಿಶ್ವದಲ್ಲಿ 40% ವಿಶ್ವದ 40% ಕಚ್ಚಾ ತೈಲ ಆಮದು ರಫ್ತಿಗೆ ಹೊಡೆತ ಬೀಳಲಿದೆ. ಇಷ್ಟಕ್ಕೆ ಸೀಮಿತ ಆಗುವುದಿಲ್ಲ ಇದು. ಅಕ್ಕಿ, ಗೋಧಿ, ದ್ವಿದಳ ಧಾನ್ಯಗಳ ಪೂರೈಕೆಯು ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗುವಂತಹ ಆತಂಕ ಸೃಷ್ಟಿಯಾಗಿದೆ ಕೊಲ್ಲಿ ರಾಷ್ಟ್ರಗಳಿಗೆ. ಕೃಷಿ ಉತ್ಪನ್ನಗಳು, ಕಬ್ಬಿಣ, ರಸಗೊಬ್ಬರ ಇವುಗಳ ಪೂರೈಕೆಯಲ್ಲೂ ಕೂಡ ಸಮಸ್ಯೆ ಎದುರಾಗಬಹುದು. ಈ ಎಲ್ಲ ಆತಂಕ ಇಲ್ಲಿ ಮನೆ ಮಾಡಿದೆ. ಕೈಗಾರಿಕಾ ಉತ್ಪನ್ನಗಳು, ಮೀನು ಮಾರುಕಟ್ಟೆ ಇವೆಲ್ಲವೂ ಕೂಡ ನೆಲಕಚ್ಚುತ್ತೆ. ಇನ್ನು ಬಾಬ್ ಅಲ್ ಮಂದಾಬ್ ಜಲಸಂಧಿ ಮುಚ್ಚಿದ್ದೇ ಆದರೆ ಆಫ್ರಿಕಾ, ಇಥಿಯೋಪಿಯಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಆಹಾರದ ಅಭದ್ರತೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಹಣದುಬ್ಬರ ಜಾಸ್ತಿ ಆಗಬಹುದು. ಒಟ್ಟಾರೆ ನೋಡೋದಾದ್ರೆ ಈ 2 ಜಲಮಾರ್ಗಗಳು ಸಂಪೂರ್ಣ ಬಂದ್ ಆಗಿಬಿಟ್ರೆ ಜಗತ್ತಿನ ಹತ್ರ 450 ಕೋಟಿ ಜನಸಂಖ್ಯೆ ನೇರವಾಗಿ ಇದರ ಕೆಟ್ಟ ಪರಿಣಾಮಗಳನ್ನು ತಿನ್ನಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಟ್ಟಿನಲ್ಲಿ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಆ ಸ್ವರೂಪದಲ್ಲಿ ಆಗೋಗಿದೆ. ಈಗ ಅಮೆರಿಕಾದವರು ಹಾರ್ಮುಜ್ ಜಲಮಾರ್ಗದಿಂದ ವಾಪಸ್ ಹೋಗ್ತಾ ಇಲ್ಲ. ಇರಾನ್ನವರು ಬಾಬ್ ಅಲ್ ಜಲಮಾರ್ಗವನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಶುರುವಾಗಿರುವ ಈ ಆರ್ಥಿಕ ಯುದ್ಧ ಇದು ಬಾಂಬ್ಗಳ ದಾಳಿ ಅಲ್ಲ, ಇದು ಆರ್ಥಿಕ ಯುದ್ಧ. ಇದು ಯಾವ್ಯಾವ ದೇಶಗಳನ್ನು ಯಾವ ಸ್ವರೂಪದಲ್ಲಿ ಅತಂತ್ರ ಮಾಡುತ್ತೆ ಅನ್ನುವಂಥದ್ದು ಈಗಿರುವಂತಹ ಅತಿ ದೊಡ್ಡ ಆತಂಕ. ಇನ್ನು ಅಮೆರಿಕ ಮತ್ತು ಇರಾನ್ ಸಮುದ್ರದಲ್ಲಿ ಸಮರವನ್ನು ಶುರು ಮಾಡಿದ್ದಾರೆ. ಇದರ ಎಫೆಕ್ಟ್ ಭಾರತಕ್ಕೂ ಕೂಡ ಬಹಳ ಜೋರಾಗಿ ತಟ್ಟುವುದಕ್ಕೆ ಶುರುವಾಗಿದೆ. ಹಾರ್ಮುಜ್ ಮತ್ತು ಬಾಬ್ ಅಲ್ ಮಂದಾಬ್ ಜಲಮಾರ್ಗವನ್ನು ಬಂದ್ ಮಾಡಿರೋದ್ರಿಂದಾಗಿ ಭಾರತಕ್ಕೆ ಗ್ಯಾಸ್ ಗಂಡಾಂತರ ಮತ್ತೆ ಶುರುವಾಗಿದೆ. ಯುದ್ಧ ಶುರುವಾಗಿ 45 ದಿನಗಳಾದವು. 2 ವಾರಗಳವರೆಗೂ ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಬರೀ 5 ದಿನಕ್ಕೆ ಮತ್ತೆ ಯುದ್ಧ ಪರೋಕ್ಷವಾಗಿ ಶುರುವಾಗಿದೆ. ಬಾಂಬ್ ದಾಳಿಯ ಮೂಲಕ ಅಲ್ಲದೇ ಇದ್ರೂ ಕೂಡ ಮತ್ತೆ ಯುದ್ಧ ಶುರುವಾಗಿದೆ. ಈಗ ನೋಡಿದರೆ ಡೈರೆಕ್ಟ್ ಆಗಿ ಸಮುದ್ರ ವ್ಯಾಪಾರವನ್ನೇ ಅಮೆರಿಕ, ಇರಾನ್ ಸ್ಥಗಿತ ಮಾಡ್ತಾ ಇದ್ದಾರೆ. ಇದರಿಂದ ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಜೋರಾಗ್ತಾ ಇದೆ.
ಈ ಆರ್ಥಿಕ ಸಮರವನ್ನು ನಿಲ್ಲಿಸದೇ ಹೋದರೆ ಭಾರತಕ್ಕೆ ಅಷ್ಟೇ ಅಲ್ಲ, ಚೀನಾ, ಜಪಾನ್, ಶ್ರೀಲಂಕಾ, ಸಿಂಗಾಪುರ, ಪಾಕಿಸ್ತಾನ ಹೀಗೆ ಎಲ್ಲ ಪಶ್ಚಿಮ ಏಷ್ಯಾ ದೇಶಗಳಲ್ಲೂ ಕೂಡ ಸಿಲಿಂಡರ್ ಕೊರತೆ ಭೀಕರವಾಗುತ್ತೆ. ಆಟೋಗಳಿಗೆ ಗ್ಯಾಸ್ ಸಿಗಲ್ಲ, ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗಲ್ಲ, ಕೈಗಾರಿಕೆಗಳಿಗೆ ಗ್ಯಾಸ್ ಸಪ್ಲೈ ನಿಂತು ಹೋಗುವಂತಹ ಆತಂಕ ಹೆಚ್ಚಾಗ್ತಾ ಹೋಗ್ತಿದೆ. ಭಾರತದಲ್ಲಿ ಗೃಹ ಬಳಕೆ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 85ರಿಂದ 95 ಲಕ್ಷ ಸಿಲಿಂಡರ್ಗಳು ಒಂದು ದಿನಕ್ಕೆ ಸಪ್ಲೈ ಆಗ್ತಾ ಇದ್ದಿತ್ತು. ಈಗ ಸಿಗ್ತಾ ಇರುವಂಥದ್ದು 45ರಿಂದ 50 ಲಕ್ಷ ಸಿಲಿಂಡರ್ಗಳು ಮಾತ್ರ. ಅಂದರೆ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಬೇಕು, ಎಷ್ಟು ದೊಡ್ಡ ವ್ಯತ್ಯಾಸ ಆಗ್ತಾ ಇದೆ. ಭಾರತದಲ್ಲಿ ವಾಣಿಜ್ಯ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಂಥದ್ದು ದಿನಕ್ಕೆ 48ರಿಂದ 50 ಲಕ್ಷ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇದೆ. ಈಗ ಸಿಗ್ತಿರುವಂಥದ್ದು 25ರಿಂದ 30 ಲಕ್ಷ ಸಿಲಿಂಡರ್ಗಳು ಮಾತ್ರ. ಆಟೋ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು 1,90,000 ಟನ್ನಷ್ಟು ಆಟೋ ಗ್ಯಾಸ್, ಅಂದರೆ ಆಟೋ ಮತ್ತು ಕ್ಯಾಬ್ಗಳಿಗೆ ಬಳಕೆ ಮಾಡುವಂತಹ ಗ್ಯಾಸ್. ಈಗ ಸಿಗ್ತಾ ಇರುವಂಥದ್ದು 1,06,000 ಟನ್. ಅಂದರೆ ಅಲ್ಲಿಯೂ ಕೂಡ ಎಷ್ಟು ದೊಡ್ಡ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ ಇಲ್ಲಿ ಕ್ಯೂ ದೊಡ್ಡದಾಗ್ತಿದೆ ಅಂತಂದರೆ ಈ ರೀತಿಯಂಥ ವ್ಯತ್ಯಾಸಕ್ಕೆ. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಗ್ಯಾಸ್ ಗಂಡಾಂತರ ಎದುರಾಗಿರುವಂಥದ್ದು ಗ್ಯಾರಂಟಿ. ಗೃಹ ಬಳಕೆ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 3.5 ಲಕ್ಷ ಸಿಲಿಂಡರ್. ಈಗ ಸಿಗ್ತಾ ಇರುವಂಥದ್ದು 2ರಿಂದ 2.5 ಲಕ್ಷ ಸಿಲಿಂಡರ್ಗಳು ಮಾತ್ರ. ವಾಣಿಜ್ಯ ಸಿಲಿಂಡರ್ ಮೊದಲು ಸಪ್ಲೈ ಆಗ್ತಾ ಇದ್ದಿದ್ದು ದಿನಕ್ಕೆ 30ರಿಂದ 35 ಸಾವಿರ. ಆದರೆ ಈಗ ಸಿಗ್ತಾ ಇರುವಂಥದ್ದು 18ರಿಂದ 29 ಸಾವಿರ ಸಿಲಿಂಡರ್ಗಳು ಮಾತ್ರ. ಆಟೋ ಗ್ಯಾಸ್ ರಾಜ್ಯದಲ್ಲಿ ಪ್ರತಿದಿನ 2ರಿಂದ 3 ಲಕ್ಷ ಲೀಟರ್ನಷ್ಟು ಸಪ್ಲೈ ಆಗ್ತಾ ಇತ್ತು. ಈಗ ಸಿಗ್ತಿರುವಂಥದ್ದು 85ರಿಂದ 94 ಸಾವಿರ ಲೀಟರ್ನಷ್ಟು ಮಾತ್ರ. ಅಂದರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಪ್ಲೈನಲ್ಲಿ ಕೊರತೆ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಇದರ ಕೆಟ್ಟ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಮಧ್ಯಪ್ರಾಚ್ಯದ 2 ಜಲಮಾರ್ಗಗಳನ್ನು ಅಮೆರಿಕ ಮತ್ತು ಇರಾನ್ ಬಂದ್ ಮಾಡಿದರೆ ಭಾರತದಲ್ಲಿ LPG ಸಮಸ್ಯೆ ಮಿತಿ ಮೀರಿ ಹೋಗುತ್ತೆ. ಭಾರತದಲ್ಲಿ ಈಗಾಗಲೇ ಪ್ರತಿದಿನ 43ರಿಂದ 40 ಸಾವಿರ ಟನ್ LPGಯನ್ನು ಖಾಸಗಿ ಕಂಪನಿಗಳು ಉತ್ಪಾದನೆ ಮಾಡ್ತಾ ಇವೆ. ಆದರೆ ಭಾರತಕ್ಕೆ ಪ್ರತಿದಿನ 90 ಸಾವಿರ ಟನ್ನಷ್ಟು LPG ಬೇಕಾಗಿದೆ. ಹೀಗಾಗಿನೇ ಕೇಂದ್ರ ಸರ್ಕಾರ LPG ಸಿಲಿಂಡರ್ ಸಮಸ್ಯೆ ಸರಿಪಡಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದು ಬೇಡ. ಒಂದು ವೇಳೆ ಬೆಲೆ ಏರಿಕೆ ಆದರೆ ಅದಕ್ಕೆ ಇರಾನ್ ಕಾರಣ. ಯಾಕಂದರೆ ಇರಾನ್ ಸಂಸತ್ತಿನ ಸ್ಪೀಕರ್ ಕಚ್ಚಾ ತೈಲ ಬೆಲೆಯನ್ನು ಇವತ್ತಿನಲ್ಲಿ ಏರಿಕೆ ಮಾಡ್ತೀವಿ ಅಂತ ಎಕ್ಸ್ ಖಾತೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಇರಾನ್ನ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಿ ಘಲಿಬಾಫ್ ಬೆಲೆ ಏರಿಕೆ ಬಗ್ಗೆ ಹಾಕಿರುವಂತಹ ಪೋಸ್ಟ್ ಅನ್ನು ನಾವು ಗಮನಿಸಬೇಕು. ಈಗಿರುವ ಅಂಕಿಅಂಶಗಳನ್ನು ಇವತ್ತಿಗಷ್ಟೇ ಆನಂದಿಸಿ, ಯಾಕಂದರೆ ಹಾರ್ಮುಜ್ಗೆ ದಿಗ್ಬಂಧನ ಹಾಕಿರೋದ್ರಿಂದ ನಾವು ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆಯನ್ನು $4ರಿಂದ $5 ಹೆಚ್ಚಿಸ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಎಕ್ಸ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ನಲ್ಲಿ ಒಂದು ಕೋಡ್ ವರ್ಡ್ ಕೂಡ ಇದೆ. ಅದುವೇ BSOH ಅಂತ. ಬಿ ಅಂದರೆ ಬ್ಲಾಕೇಡ್, ಅಂದರೆ ದಿಗ್ಬಂಧನ ಅಂತ. ಎಸ್ ಅಂದರೆ ಸ್ಟ್ರೈಟ್ ಅಂತ, ಜಲಮಾರ್ಗ ಅಂತೇಳಿ. ಇನ್ನು ಓ ಅಂದರೆ ಆಫ್ ಆಯಿಲ್, ಎಚ್ ಅಂದರೆ ಹಾರ್ಮುಜ್ ಅಂತ ಒಂದು ಅರ್ಥ ಆದರೆ, ಇನ್ನೊಂದು ಹೈಕ್ ಅಂದರೆ ಬೆಲೆ ಏರಿಕೆ ಅಂತಲೂ ಕೂಡ ಆಗುತ್ತೆ. ಸೊ ಹಾರ್ಮುಜ್ ಜಲಮಾರ್ಗಕ್ಕೆ ದಿಗ್ಬಂಧನ ಹಾಕಿದ್ದಕ್ಕೆ ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇರಾನ್ನ ಸ್ಪೀಕರ್ ಜಗತ್ತಿಗೆ ಕೊಟ್ಟಿರುವಂತಹ ಸಂದೇಶ.